ಶಾಂತಿಪುರ ಎಂಬ ಸುಂದರವಾದ ಹಳ್ಳಿಯಿತ್ತು. ಆ ಹಳ್ಳಿಯಲ್ಲಿ ಹಸಿರಿನಿಂದ ಕಂಗೊಳಿಸುವ ಹೊಲಗಳು, ಗದ್ದೆಗಳು, ತಂಪಾದ ಗಾಳಿ, ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಇದ್ದವು. ಆ ಹಳ್ಳಿಯಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದ ಒಬ್ಬ ಅಜ್ಜಿ ಇದ್ದಳು. ಅವಳ ಹೆಸರು ಶಾರದಮ್ಮ. ಶಾರದಮ್ಮ ಒಬ್ರೇ ಇದ್ರು, ಆದ್ರೆ ಅವರು ಎಂದಿಗೂ ಒಂಟಿಯಾಗಿರ್ಲಿಲ್ಲ. ಯಾಕೆಂದ್ರೆ ಅವರಿಗೆ ತನ್ನದೇ ಆದ ಒಂದು ಪುಟ್ಟ ಲೋಕವಿತ್ತು. ಅದು ಅವರು ಸಾಕಿಕೊಂಡಿದ್ದ ಪ್ರಾಣಿಗಳ ಲೋಕ. ಆ ಲೋಕದಲ್ಲಿ ಗೌರಿ ಎಂಬ ಮುದ್ದಾದ ಹಸು ಮತ್ತು ಅದರ ಮುದ್ದಾದ ಕರು ಗಂಗೆ, ಕೋಳಿ ಕೋಕಿಲ ಮತ್ತು ಚುರುಕಾದ ಮುದ್ದಾದ ಮೇಕೆ ಮಲ್ಲಿಗೆ ಇವರೆಲ್ಲ ಶಾರದಮ್ಮನಿಗೆ ಪ್ರಾಣಕ್ಕಿಂತ ಪ್ರಿಯ. ಪ್ರತಿದಿನ ಬೆಳಗ್ಗೆ ಶಾರದಮ್ಮ ಎದ್ದ ಕೂಡಲೇ ತನ್ನ ಪ್ರಾಣಿಗಳ ಕಡೆಗೆ ಹೋಗುತ್ತಿದ್ದಳು. ಗೌರಿ, ಹೇಗಿದ್ದೀಯಮ್ಮ ಎಂದು ಕೇಳಿದಾಗ ಗೌರಿ ಮೃದುವಾಗಿ ಮೊರೆಯುತ್ತಾ ಅವಳ ಕೈಗೆ ಮುಖವರೆಯುತ್ತಿತ್ತು. ಕರು ಗಂಗೆ ಹಾರಾಡುತ್ತಾ ಅವಳ ಸುತ್ತಲೂ ಓಡಾಡುತ್ತಿತ್ತು. ಮಲ್ಲಿಗೆ ತನ್ನ ಚಿಕ್ಕ ಕಣ್ಣುಗಳಿಂದ ಅಜ್ಜಿಯನ್ನು ನೋಡುತ್ತಾ ಹತ್ತಿಲ ಬಂದು ತಲೆ ತಟ್ಟಿಸಿಕೊಳ್ಳುತ್ತಿತ್ತು. ಕೋಕಿಲ ಕೋಳಿ ಕಿಚುಕಿಚು ಧ್ವನಿಯಲ್ಲಿ ತನ್ನ ಸಂತೋಷವನ್ನು ಹೇಳುತ್ತಿತ್ತು. ಅವಳಿಗೆ ಅವು ಪ್ರಾಣಿಗಳಲ್ಲ, ಅವಳ ಮಕ್ಕಳು. ಒಂದು ಮಳೆಗಾಲದ ರಾತ್ರಿ ಆಕಾಶವೇ ಕೋಪಗೊಂಡಂತೆ ಮಳೆ ಸುರಿಯುತ್ತಿತ್ತು. ಗಾಳಿ ಗರ್ಜಿಸುತ್ತಿತ್ತು, ಮಿಂಚು ಕಿಡಿ ಹೊಡೆಯುತ್ತಿತ್ತು. ಹಳ್ಳಿಯವರು ಎಲ್ಲರೂ ಮನೆಯೊಳಗೆ ಸುರಕ್ಷಿತವಾಗಿದ್ದರು. ಆದರೆ ಶಾರದಮ್ಮನ ಮನಸ್ಸು ಮಾತ್ರ ಶಾಂತವಾಗಿರಲಿಲ್ಲ. ನನ್ನ ಮಕ್ಕಳು ಎಂದು ಅವಳು ಆತಂಕದಿಂದ ಹೊರಗೋಡಿದಳು. ಕೊಟ್ಟಿಗೆಯೊಳಗೆ ನೀರು ತುಂಬತೊಡಗಿತ್ತು. ಹಸು ಗೌರಿ ಭಯದಿಂದ ನಿಂತಿತ್ತು. ಕರು ಗಂಗೆ ತನ್ನ ತಾಯಿಗೆ ಅಂಟಿಕೊಂಡಿತ್ತು. ಮಲ್ಲಿಗೆ ನಡುಗುತ್ತಿತ್ತು. ಆ ದೃಶ್ಯ ನೋಡಿ ಶಾರದಮ್ಮನ ಕಣ್ಣು ನೀರಾಯಿತು. ಭಯಪಡ್ಬೇಡಿ, ನಾನಿದ್ದೀನಿ ಎಂದು ಹೇಳುತ್ತಾ ತನ್ನ ವಯಸ್ಸನ್ನು ಮರೆತು ಅವಳು ಅವುಗಳನ್ನು ಒಂದೊಂದಾಗಿ ಒಣಸ್ಥಳಕ್ಕೆ ಕರೆದೊಯ್ದಳು. ಮಳೆಯಲ್ಲಿ ನೆನೆದು ನಡುಗುತ್ತಾ ಇದ್ದರೂ ಅವಳ ಹೃದಯದಲ್ಲಿ ಒಂದೇ ಭಾವ, ನನ್ನ ಪ್ರಾಣಿಗಳನ್ನು ರಕ್ಷಿಸಬೇಕು. ಆ ರಾತ್ರಿ ಅವಳು ಅವುಗಳ ಜೊತೆಗೇ ಕುಳಿತಳು. ಅವುಗಳ ತಲೆ ತಟ್ಟುತ್ತಾ ಮೃದುವಾಗಿ ಮಾತಾಡುತ್ತಾ, ನೀವು ನನ್ನ ಜೊತೆ ಇದ್ದೀರಾ ಅಂದ್ರೆ ನನಗೂ ಏನೂ ಆಗುವುದಿಲ್ಲ ಎಂದು ಹೇಳುತ್ತಿದ್ದಳು. ಆ ಕ್ಷಣದಲ್ಲಿ ಪ್ರಾಣಿಗಳ ಕಣ್ಣುಗಳಲ್ಲಿ ಕಂಡ ಪ್ರೀತಿ ಅದು ಮಾತುಗಳಲ್ಲಿ ಹೇಳಲಾಗದಷ್ಟು ಆಳವಾಗಿತ್ತು. ಕೆಲವು ದಿನಗಳ ನಂತರ ಒಂದು ಹಳ್ಳಿಯಲ್ಲಿ ಹಬ್ಬವೊಂದು ನಡೆಯಿತು. ಎಲ್ಲರೂ ಸಂತೋಷದಲ್ಲಿ ಮುಳುಗಿದ್ದರು. ಶಾರದಮ್ಮ ತನ್ನ ಗೌರಿಯಿಂದ ಪಡೆದ ಹಾಲಿನಿಂದ ಸಿಹಿಯಾದ ಪಾಯಸ ಮಾಡಿ ಹಳ್ಳಿಯ ಮಕ್ಕಳಿಗೆ ಹಂಚಿದಳು. ಮಕ್ಕಳು ಅವಳ ಮನೆಗೆ ಬಂದು ಗಂಗೆ ಜೊತೆ ಆಟ ಆಡಿದರು. ಮಲ್ಲಿಗೆ ತನ್ನ ಚುರುಕುತನದಿಂದ ಎಲ್ಲರನ್ನೂ ಮನರಂಜಿಸಿತು. ಕೋಕಿಲ ಅವರ ಹಿಂದೆ ಓಡಾಡುತ್ತಾ ಚಿಲಿಪಿಲಿ ಮಾಡಿತು. ಆ ಮನೆ ಒಂದು ಸಣ್ಣ ಸ್ವರ್ಗದಂತೆ ಕಾಣುತ್ತಿತ್ತು. ಕೆಲವು ದಿನಗಳ ನಂತರ ಒಂದು ದಿನ ಗಂಗೆ ಕಾಣೆಯಾಯಿತು. ಗಂಗೆ ಗಂಗೆ ಎಂದು ಶಾರದಮ್ಮ ಕಣ್ಣೀರಿಟ್ಟಳು. ಹಳ್ಳಿಯವರು ಕೂಡ ಶಾರದಮ್ಮ ಜೊತೆ ಸೇರಿ ಹುಡುಕಲು ಹೊರಟರು. ಕಾಡಿನೊಳಗೆ ಬಹಳ ಹೊತ್ತು ಹುಡುಕಿದ ನಂತರ ಒಂದು ಮರದ ಕೆಳಗೆ ಗಂಗೆ ನಿಂತಿತ್ತು. ಅದು ಭಯದಿಂದ ನಡುಗುತ್ತಿತ್ತು. ಶಾರದಮ್ಮ ಓಡಿ ಹೋಗಿ ಅದನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ನನ್ನ ಮಗು, ನೀನು ನನ್ನನ್ನು ಬಿಟ್ಟು ಹೋಗಬಾರದು ಎಂದು ಕಣ್ಣೀರಿಡುತ್ತಾ ಹೇಳಿದಳು. ಆ ಕ್ಷಣದಲ್ಲಿ ಗಂಗೆ ತನ್ನ ತಲೆಯನ್ನು ಅವಳ ಕೈಗಳ ಮೇಲೆ ಇಟ್ಟು ಮೌನವಾಗಿ ನಿಂತಿತು. ಅದು ಒಂದು ಮಾತಿಲ್ಲದ ಪ್ರೀತಿಯ ಭಾಷೆ. ಆ ದಿನದಿಂದ ಗಂಗೆ ಎಂದಿಗೂ ದೂರ ಹೋಗಲಿಲ್ಲ. ಕಾಲವು ನಿಧಾನವಾಗಿ ಸಾಗುತ್ತಿತ್ತು. ಶಾರದಮ್ಮನಿಗೆ ವಯಸ್ಸಾಗತೊಡಗಿತು. ಅವಳ ಹೆಜ್ಜೆಗಳು ನಿಧಾನವಾದವು, ಆದರೆ ಅವಳ ಪ್ರೀತಿ ಯಾವತ್ತೂ ಕಡಿಮೆಯಾಗಲಿಲ್ಲ. ಒಂದು ಸಾಯಂಕಾಲ ಸೂರ್ಯ ಅಸ್ತಮಿಸುತ್ತಿದ್ದಾಗ ಆಕಾಶವು ಕಂಗೊಳಿಸುತ್ತಿತ್ತು. ಶಾರದಮ್ಮ ತನ್ನ ಪ್ರಾಣಿಗಳ ಜೊತೆ ಕುಳಿತಿದ್ದಳು. ಗಾಳಿ ತಂಪಾಗಿ ಬೀಸುತ್ತಿತ್ತು. ಪಕ್ಷಿಗಳ ಕೂಗು ಕೇಳಿಸುತ್ತಿತ್ತು. ಅವಳು ನಿಧಾನವಾಗಿ ಹೇಳಿದಳು, ನಿಮ್ಮ ಪ್ರೀತಿ ಇಲ್ಲದೆ ನನ್ನ ಜೀವನವೇ ಇಲ್ಲ. ಗೌರಿ ಮೃದುವಾಗಿ ಮೊರೆಯಿತು. ಗಂಗೆ ಬಂದು ಅವಳ ಹತ್ತಿರ ಮಲಗಿತು. ಮಲ್ಲಿಗೆ ಅವಳ ಕಾಲಿಗೆ ತಲೆಯಿಟ್ಟುಕೊಂಡಿತು. ಕೋಕಿಲ ಅವರ ಬಳಿ ಕುಳಿತಿತು. ಆ ಕ್ಷಣದಲ್ಲಿ ಅವಳು ಒಬ್ಬಳೇ ಇರಲಿಲ್ಲ. ಅವಳು ತನ್ನ ಪ್ರೀತಿಯ ಮಧ್ಯೆ ಇದ್ದಳು. ಹಳ್ಳಿಯವರು ಯಾವತ್ತೂ ಶಾರದಮ್ಮನನ್ನು ಮರೆಯಲಿಲ್ಲ. ಅವರು ಹೇಳುತ್ತಿದ್ದಲು, ಶಾರದಮ್ಮ ಪ್ರಾಣಿಗಳಿಗೆ ಬರೀ ಪ್ರೀತಿ ನೀಡಲಿಲ್ಲ, ಅವಳು ಅವರಿಗೆ ತನ್ನ ಜೀವನವನ್ನೇ ದಾರೆ ಎರೆದುಕೊಟ್ಟಳು. ಕಥೆಯ ಸಾರಾಂಶ: ನಿಜವಾದ ಪ್ರೀತಿ ಮಾತುಗಳಿಂದಲ್ಲ, ಕಾಳಜಿಯಿಂದ ಮತ್ತು ಹೃದಯದಿಂದ ವ್ಯಕ್ತವಾಗುತ್ತದೆ. ಪ್ರಾಣಿಗಳು ಕೂಡ ನಮ್ಮ ಪ್ರೀತಿಯನ್ನು ಅರಿತು ಅದನ್ನು 1000 ಪಟ್ಟು ಹಿಂತಿರುಗಿಸುತ್ತವೆ.